ನೋಡು, ನಮ್ಗೆ ಅಂತ ಒಂದು ಮನೆನೇ ಇಲ್ವಲ್ಲ. ಆ ಮನೆಯಿಂದ ಪಪ್ಪನ ಮನೆಗೆ ಬಂದ್ವಿ, ಪಪ್ಪನ ಬಾಡಿಗೆ ಮನೆಯಿಂದ ಪಪ್ಪನ ಸ್ವಂತ ಮನೆಗೆ ಬಂದ್ವಿ. ಈಗ ಈ ಮನೆಯಿಂದ ಬೇರೆ ಮನೆಗೆ ಹೋಗ್ಬೇಕು. ಇದೇ ಥರನೇ ಒಂದ್ ಮನೆ ಬಿಟ್ಟು ಒಂದ್ ಮನೆ ಹೋಗ್ತಾನೆ ಇರ್ಬೇಕಾ? ಯಾಕಂತ ಹೇಳು, ನಮ್ಗಂತ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು, ನಾವಿಬ್ರು ಅಷ್ಟೆ. ಮಗಳೇ, ಯಾಕೆ ಹೀಗೆ ಮಾಡ್ತಾ ಇದೆಯಾ? ನಮ್ಮ ಹತ್ರ ಮಾತಾಡೋದನ್ನೇ ಕಡಿಮೆ ಮಾಡಿಬಿಡ್ತೀಯಲ್ಲ, ಏನಾಯಿತು? ಮತ್ತಿನ್ನೇನು ಪಪ್ಪ ಮಾಡಲಿ? ನೀವೇ ತಾನೇ ಹೇಳಿದ್ರಿ ನಾನು ನಿನ್ನ ಜೊತೆನೇ ಇರ್ತೀನಿ, ನೀನೇ ನನ್ನ ಮಗಳು ಅಂತ. ನನಗೆ ಪ್ರಾಮಿಸ್ ಮಾಡಿದ್ರಲ್ವ ಪಪ್ಪ. ಈಗ ನೀವೇ ನನ್ನನ್ನು ಬೋಡ ತಾತ ಮನೆಗೆ ಕಳಿಸ್ಕೊಡ್ತಿದ್ದೀರ. ಹಾಗಾದರೆ ನಾನು ನಿಮಗೆ ಬೇಡ ಅಂತ ತಾನೇ ಪಪ್ಪ ಅರ್ಥ? ಹಾಗೆಲ್ಲ ಪುಟ್ಟಿ, ಈಗಲೂ ನಿನಗೆ ಲಕ್ಕಿ ಚಾರ್ಮೇನೆ. ಒಂದು ತಿಳ್ಕೊಪುಟ್ಟಿ, ನಿನ್ನನ್ನು ಕಳ್ಕೊಳ್ಳೋಕೆ ನಮಗೂ ಇಷ್ಟ ಇಲ್ಲ. ನಮಗೂ ನೀನಂದರೆ ಭಾಳ ಇಷ್ಟ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ? ಇಲ್ಲ ಪಪ್ಪ, ಎಲ್ಲ ಸುಳ್ಳು. ನಾನು ಅಪ್ಪು ಮುಖಕ್ಕೆ ಮಸಿ ಹಚ್ಚಿದೆ ಅಂತ, ಮತ್ತೆ ಅವನ ಜೊತೆ ಜಗಳ ಆಡಿದ್ದೀನಿ ಅಂತ ತಾನೇ ನನ್ನ ಮನೆ ಬಿಟ್ಟು ಕಳಿಸ್ತಾ ಇದ್ದೀರಾ. ನಾನು ಯಾವಾಗಲೂ ತಪ್ಪು ಮಾಡ್ತೀನಂತ ನನ್ನ ಕಂಡ್ರೆ ನಿಮಗೆ ಇಷ್ಟ ಅಲ್ವಲ್ಲಪ್ಪ? ಚೇಚೆ ಇಲ್ಲಪ್ಪ, ಎಲ್ಲ ಮಕ್ಕಳು ಮಾಡೋ ಥರನೇ ನೀನು ಮಾಡಿದೀಯ ಅಷ್ಟೇ. ಅದರಲ್ಲಿ ಏನೂ ತಪ್ಪಿಲ್ಲ. ಹೇಗೆ ಅರ್ಥ ಮಾಡಿಸ್ಲಿ ನಾನು? ನೋಡೋ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ಪರಿಸ್ಥಿತಿ ಆಗಿದೆ, ನೀನು ಹಾಗೆಲ್ಲ ಅನ್ಕೋಬೇಡ ಪುಟ್ಟಿ. ಅಲ್ಲ ಪಪ್ಪ, ನೀವು ನನ್ನ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಹೇಳ್ಬಿಟ್ಟು ಈಗ ನೀವೇ ನನ್ನನ್ನು ಬೇರೆಯವ್ರ ಹತ್ರ ಕಳಿಸ್ಕೊಡ್ತಿದ್ದೀರಾ. ಕಂದ, ನೀನು ಹೋಗ್ತಿರೋದು ಅಜ್ಜಿ ತಾತ ಮನೆಗೆ. ಇದನ್ನೊಂಥರ ಸಮ್ಮರ್ ವೆಕೇಶನ್ ಅಂತ ಅನ್ಕೋ. ಸಮ್ಮರ್ ವೆಕೇಶನಲ್ಲಿ ಮಕ್ಕಳು ಅಜ್ಜಿ ತಾತ ಮನೆಗೆ ಹೋಗ್ತಾರಲ್ಲ, ಇದು ಹಾಗೇನೆ. ಸ್ವಲ್ಪ ದಿನ ಅವ್ರ ಜೊತೆ ಇದ್ದು ಮೈಮಾತೆ ಜೊತೆ ಇರೋ, ಆಮೇಲೆ ನಾವೇ ಬಂದು ನಿನ್ನ ವಾಪಸ್ ಕರ್ಕೊಂಡು ಬರ್ತೀವಿ, ಸರಿನಾ? ಹಾಗಾದ್ರೆ ನೀವು ವಾಪಸ್ ಕರ್ಕೊಂಡ್ ಬರ್ತಿದ್ದೀರಾ ಅಂದ್ರೆ ಆಕಾಶನೇ ಕಳಿಸ್ಕೊಡ್ಬೋದಲ್ವಮ್ಮ? ಆದ್ರೇನು ನೀವು ನನ್ನನ್ನೇ ಕಳಿಸ್ತಾ ಇದ್ದೀರಾ. ಯಾಕೆ ಅಂತ ಗೊತ್ತಾಯ್ತು, ಯಾಕಂದ್ರೆ ನಾನು ನಿಮ್ಮ ಮಗಳಲ್ವಲ್ಲ. ಕಂದ, ಯಾಕೆ ಆ ರೀತಿ ಎಲ್ಲ ಮಾತಾಡ್ತಿದ್ಯಾ? ನಾವ್ ಯಾವತ್ತಾದ್ರೂ ನಿನ್ನನ್ನು ಆ ರೀತಿ ಟ್ರೀಟ್ ಮಾಡಿದೀವಾ? ನೋಡು, ನೀನು ನಮ್ಮ ಮಗಳೇ. ಇಲ್ಲ, ಎಲ್ಲ ಸುಳ್ಳು. ಮಿಂಚು, ನನ್ನ ಮಾತು ಕೇಳು.